2004ರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವ. ಎಷ್ಟೇ ಸೀಟ್ ಬಂದ್ರೂ ಕೂಡ ಚೇಂಜ್ ನಿಶ್ಚಿತ ಅಂತಿದೆ ಕಾಂಗ್ರೆಸ್ನ ಮೂಲಗಳು. ಬದಲಾವಣೆಗೆ ಸಿದ್ಧವಾಗಿರುವಂತೆ ಕೈಕಲಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲೂ ಭಾರಿ ಬದಲಾವಣೆ ಆಗುತ್ತಂತೆ. ಸರ್ಕಾರದಲ್ಲಿ ಹಲವು ಸಚಿವರ ಖಾತೆ ಅದಲು ಬದಲಾಗುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆಗೂ ಚಿಂತನೆಯನ್ನ ನಡೆಸಲಾಗಿದೆ. ಇತ್ತ ಪಕ್ಷದಲ್ಲಿ ಪದಾಧಿಕಾರಿಗಳ ಬದಲಾವಣೆ ಪಕ್ಕಾ. ನಿಷ್ಕ್ರಿಯ ಪದಾಧಿಕಾರಿಗಳಿಗೆ ಕೋಕ್ ಕೊಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿಗೆ ನೂತನ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದೆ. ಎಷ್ಟೇ ಸೀಟ್ಗಳನ್ನ ಅಥವಾ ಎಷ್ಟೇ ಕ್ಷೇತ್ರಗಳನ್ನ ಗೆದ್ರೂ ಕೂಡ ರಾಜ್ಯ ಸರ್ಕಾರದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗುತ್ತೆ ಅನ್ನೋದು ಮೂಲಗಳಿಂದ ತಿಳಿದು ಬರ್ತಾ ಇರುವಂತ ವಿಚಾರ. ಬದಲಾವಣೆಗೆ ಸಿದ್ಧವಾಗಿರುವಂತೆ ಕೈಕಲಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಭಾರಿ ಬದಲಾವಣೆ ಆಗುತ್ತೆ. ಇಷ್ಟು ದಿನಗಳ ಕಾಲ ಸಂಪುಟದಲ್ಲಿ ಸಚಿವರಾಗಿ ಸ್ಥಾನಮಾನ ಸ್ವೀಕರಿಸಿ ಸ್ಥಾನಮಾನವನ್ನ ಏನು ಉಳಿಸ್ಕೊಂಡಂತ ಕೆಲವೊಂದಿಷ್ಟು ಸಚಿವರಿಗೆ ಈಗ ಕುತ್ತು ಬಂದಿರುವುದು. ಏಕೆ ಅಂತ ಹೇಳಿದ್ರೆ ಅವರನ್ನ ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಸಂಪುಟದಲ್ಲಿ ಅವಕಾಶವನ್ನ ಮಾಡಿ ಕೊಡುವಂತ ಸಾಧ್ಯತೆಯೂ ಕೂಡ ಇದೆ. ಇದ್ರ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ 3-4 ಹುದ್ದೆಗಳಿದಾವೆ. ಅದರಲ್ಲಿ ನಮಗೂ ಒಂದಿಷ್ಟು ಕೊಡಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ನಾಯಕರು ಕೇಳ್ತಾ ಇದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲಿಯೂ ಕೂಡ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬಹುದು. ನೋಡೋಣ, ಡಿ.ಕೆ. ಶಿವಕುಮಾರ್ ಅವರ ಬಳಿ ಇರುವಂತಹ ಹುದ್ದೆಗಳನ್ನ ಅಥವಾ ಖಾತೆಗಳನ್ನ ಬೇರೆಯವರಿಗೆ ಬಿಟ್ಟು ಕೊಡ್ತಾರಾ ಅಥವಾ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರಾ ಬಿಟ್ಟು ಕೊಡುವಂತೆ ಕಾದ್ ನೋಡ್ಬೇಕಾಗಿದೆ.